ಹಾಯ್ ಹೆಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಕೂಡ ನಿಮಗೋಸ್ಕರ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ತೊಗೊಂಡು ಬಂದೀನಿ. ಅದು ಕೂಡ ನೋಡ್ಬೋದು ನೀವು. ಈ ರೀತಿ ಎಲ್ಲಿಗಾದರೆ ಸಡನ್ಲಿ ಫಂಕ್ಷನ್ಗೆ ಹೋಗಬೇಕು, ನನ್ನ ತಲೆಯಲ್ಲಿ ಬಿಳಿ ಕೂದಲಿದೆ, ಏನು ಮಾಡಬೇಕು, ಸ್ವಲ್ಪ ಕೂಡ ಟೈಮ್ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀರಲ್ವ, ಆವಾಗ ನೀವು ಈ ಥರ ಮಾಡಿಟ್ಕೊಂಡಿದ್ರೆ ಸಾಕು. ಈಸಿಯಾಗಿ ನೀವು ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ಹೋಗುವಾಗ ಹಚ್ಕೋಬೋದು. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಈ ರೀತಿ ಹೇರ್ ಪ್ಯಾಕ್ ಬಳಸೋರಿದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗೇ ಆಗುತ್ತೆ. ಇಷ್ಟ ಇಲ್ಲದವರು ಸ್ಕಿಪ್ ಮಾಡಿಕೊಂಡು ಹೋಗ್ಬೋದು. ಹಾಗಿದ್ದರೆ ತಡ ಮಾಡದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿರೋವಂಥದ್ದು ಇದೇನಪ್ಪ ಪುಡಿ, ಇದು ಎಷ್ಟು ಚೆನ್ನಾಗಿ ಕಪ್ಪಗಾಗಿರೋದು, ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದು ಅಂತ ಕಾಣಿಸ್ತಾ ಇರ್ಬೋದು. ಇದು ಎದರಿಂದ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮಾಡೋದಕ್ಕಾಗಿ ಬೇಕಾಗೋದಂದರೆ ಫಸ್ಟ್ ನೋಡಿ, ಕಬ್ಬಿಣದ ಬಾಣಲಿ ಇರಬೇಕು. ಕಬ್ಬಿಣದ ಬಾಣಲಿ ಇದ್ದರೆ ತುಂಬಾ ಉಪಯುಕ್ತ. ಯಾಕಂದರೆ ಕಬ್ಬಿಣದ ಬಾಣಲಿಯಲ್ಲಿ ಮಾಡಿಕೊಂಡ್ರೆ ನಮಗೆ ತುಂಬಾ ಒಳ್ಳೆಯಾಗಿರುವಂಥ ಹೇರ್ ಪ್ಯಾಕ್ಸ್ ಸಿಗುತ್ತೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಕಸಕ್ಕೆ ಹಾಕುವಂಥದ್ದು ತೊಗೊಂಡು ನ್ಯಾಚುರಲಾಗಿ ಹೇರ್ ಪ್ಯಾಕಿಗೆ ಬಳಸ್ಕೋಬೋದು. ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಸಪ್ಪೆ ಮತ್ತು ನಾನು ಈರುಳ್ಳಿ ಸಪ್ಪೆ. ನಾವು ಯಾವಾಗಲೂ ಕೂಡ ಬೆಳ್ಳುಳ್ಳಿ ಸುಲಿತೀವಲ್ವ, ಸುಲಿದಾಗ ನಾನು ಸಪ್ಪೆ ಬಿಸಾಕೋದಿಲ್ಲ. ಸ್ವಲ್ಪ ಕೂಡ ವೇಸ್ಟಾಗಿ ಬಿಸಾಕೊಳ್ಳೋಕ್ಕೂ ಹೋಗಬೇಡಿ. ಯಾಕಂದರೆ ನೀವು ಬಿಸಾಕೋದ್ರಿಂದ ನಿಮಗೂ ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಬಳಸೋದಕ್ಕೆ ಸಿಗೋದಿಲ್ಲ. ಈ ರೀತಿ ಕೂಡಿಟ್ಟಿರೋಂಥ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಸಪ್ಪೆ, ಈರುಳ್ಳಿ ಸಪ್ಪೆ ನಾವು ಈ ರೀತಿ ಕಡೆಯಲ್ಲಿ ಹಾಕಿ ಹುರಿತಾ ಬರಬೇಕು. ಆಮೇಲೆ ನೋಡಿ, ಅದಕ್ಕೆ 1-2 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಒಂದು ಹಿಡಿ ಮುಟ್ಟಿಯಷ್ಟು ಕಾಣಿಸ್ತಾ ಇರ್ಬೋದು ನಾನು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇವಿಷ್ಟು ಕೂಡ ಹಾಕಿ ಚೆನ್ನಾಗಿ ನಾನು ಇವಾಗ ಹುರಿತಾ ಬರಬೇಕು. ಕಪ್ಪಗಾಗೋವರೆಗೂ ಚೆನ್ನಾಗಿ ಹುರಿಬೇಕಾಗುತ್ತೆ. ಇದು ಪೂರ್ತಿ ಕಪ್ಪಗಾಗುತ್ತೆ, ಹಾಗೆ ಶೈನಿಯಾಗಿ ಕೂಡ ಬಿಡ್ತಾ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕೈ ಬಿಡದೆ ಹುರಿಬೇಕು. ಈರುಳ್ಳಿ ಸಪ್ಪೆಯಲ್ಲಿ ಬೆಳ್ಳುಳ್ಳಿ ಸಪ್ಪೆಯಲ್ಲಿ ತುಂಬಾ ಒಳ್ಳೆಯದು ನಮ್ಮ ತಲೆಗೂ ಕೂಡ. ಹಾಗಿದ್ರೆ ನೀವು ಕೂಡ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಈ ರೀತಿ ಹೇರ್ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂಥ ತಲೆಗೆ ತುಂಬಾ ಉಪಯುಕ್ತವಾಗುವಂಥ ಹೇರ್ ಪ್ಯಾಕ್ ಸಿಗುತ್ತೆ. ಕೆಮಿಕಲ್ ಬಳಸೋದ್ರಿಂದ ನಮ್ಮ ತಲೆಗೂ ಕೂಡ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾದರೆ ಈ ರೀತಿ ನ್ಯಾಚುರಲ್ ಆಗಿ ನೀವು ಹೇರ್ ಪ್ಯಾಕ್ ಎಷ್ಟು ಬಳಸಿದ್ರೂ ಕೂಡ ನಮಗೆ ಒಳ್ಳೆಯದು ವೀಕ್ಷಕರೇ. ಕೆಮಿಕಲ್ ನೋಡಿ ಜಾಸ್ತಿ ಬಳಸೋದಕ್ಕೆ ಹೋದರೂ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿನೇ ಆಗ್ತಾ ಬರುತ್ತೆ. ಹಾಗಾಗಿ ಈ ರೀತಿ ನ್ಯಾಚುರಲ್ ಆಗಿ ಮಾಡಿಟ್ಕೊಂಡ್ರೆ ವಯಸ್ಸಾದವರಾಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಯಾರು ಬೇಕಾದರೂ ಕೂಡ ನೀವು ಬಳಸ್ಕೋಬೋದು. ಹಾಗಾದರೆ ಖಂಡಿತವಾಗಿ ಎಲ್ಲಿವರೆಗೂ ನೋಡಿ ಈ ರೀತಿ ಮಾಡಿಟ್ಕೊಳ್ತಾ ಇರ್ತೀವಿ, ಅಲ್ಲಿ ನಮಗೆ ಚೆನ್ನಾಗಿ ಟೈಮ್ ಕೂಡ ಸೇವ್ ಆಗುತ್ತೆ. ಕೆಮಿಕಲ್ ಏನಾಗುತ್ತೆ, ನಾವು ಬಳಸ್ತೀವಿ ತಕ್ಷಣ ಹಚ್ಕೊಂಡು ವಾಶ್ ಮಾಡ್ಕೋಬೇಕು, ಮತ್ತು ಅದು ಸ್ವಲ್ಪ ಕೂದಲು ಕೂಡ ಆರೋದಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೂ ಕೂಡ ಟೈಮ್ ಇಲ್ಲದಾಗ ನೀವು ಈ ರೀತಿ ಮಾಡಿಟ್ಕೊಂಡಂಥ ಪುಡಿ ಇದ್ದರೆ ಸಾಕು, ನೀವು ಸೆಕೆಂಡಲ್ಲಿ ನಮ್ಮ ಕೂದಲು ಕೂಡ ಬ್ಲ್ಯಾಕ್ ಮಾಡ್ಕೋಬೋದು. ಹಾಗಿದ್ರೆ ಟ್ರೈ ಮಾಡ್ಬೋದು. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಇವಾಗ ನೋಡಿ ಎಲ್ಲನೂ ಕೂಡ ಕಪ್ಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಂಡು ತೊಗೊಂಡಾಯಿತು. ಇವಾಗ ಅದು 15 ನಿಮಿಷದವರೆಗೂ ಕೂಡ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಕೂಡ ಬಿಸಿ ತಾಕಬಾರ್ದು, ಅಲ್ಲಿವರೆಗೂ ನಾವು ತಣ್ಣಗಾಗೋದಕ್ಕೆ ಬಿಟ್ಟರೆ ಒಳ್ಳೆಯದು. ಆಮೇಲೆ ಏನು ಮಾಡಬೇಕಂದ್ರೆ, ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ನಾನು ಇವಾಗ ಇದೆಲ್ಲನೂ ಕೂಡ ಪುಡಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿರೋದು. ಪುಡಿ ಮಾಡುವಾಗ ಒಂದು ಟಿಪ್ಸ್ ಚೆನ್ನಾಗಿ ಹೇಳ್ತಾ ಇದ್ದು ನೋಡಿ, ಯಾವಾಗಲೂ ಕೂಡ ನಿಮಗೆ ಪುಡಿ ಮಾಡುವಾಗ ಮುಚ್ಚಳ ಹಾಗೆ ಮುಚ್ಚೋದಕ್ಕೆ ಹೋಗಬೇಡಿ. ಒಂದು ಪೇಪರ್ ಇಟ್ಕೊಂಡು ಮುಚ್ಚಳ ಮುಚ್ಚಿದ್ವಿ ಅಂದರೆ ನಮ್ಮ ಪೌಡ್ರು ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಖಂಡಿತವಾಗಿ ಟಿಪ್ಸ್ ಟ್ರೈ ಮಾಡ್ಬೋದು ಇಷ್ಟ ಇದ್ದರೆ. ಇವಾಗ ಇದು ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಈ ರೀತಿ ಪೌಡ್ರ್ ರೆಡಿಯಾಗಿರೋದು. ಈ ರೀತಿ ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾವಾಗ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ತುಂಬಾ ಒಳ್ಳೆಯದು. ಈ ರೀತಿ ನೋಡ್ತಾ ಇರ್ಬೋದು ನ್ಯಾಚುರಲಾಗಿ ನಮ್ಮ ತಲೆ ಕೂದಲು ಕೂಡ ಶೈನ್ ಆಗಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಉಪಯುಕ್ತವಾದ ಹೇರ್ ಪ್ಯಾಕ್ ಅನ್ಬೋದು. ಹಾಗಿದ್ರೆ ನೋಡ್ತಾ ಇರ್ಬೋದು, ನಾವು ₹1 ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ. ಯಾಕಂದರೆ ಕಸದಿಂದ ರಸ ಅಂತಾರಲ್ಲ, ಆ ರೀತಿ ನೋಡಿ ನಾವು ಕಸಕ್ಕೆ ಹಾಕುವಂಥದ್ದು ತೊಗೊಂಡು ನಾವು ಈ ರೀತಿ ಮಾಡ್ಕೋಬೋದು. ಈಗ ನೋಡಿ ನಾನು ಎಷ್ಟು ಹೇರ್ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ ಅಂತ ಅಂದರೆ, 1-2 ಸ್ಪೂನಷ್ಟು ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ 1 ವಾರದವರೆಗೂ ಕೂಡ ನಮಗೆ ಚೆನ್ನಾಗಿರುತ್ತೆ. ಆಮೇಲೆ 1 ವಾರದ ಆದಮೇಲೆ ನಮಗೆ ಸ್ವಲ್ಪ ಶೈನ್ ಕಡಿಮೆ ಆಗ್ತಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನೀವೇನು ಮಾಡಬೇಕಾದ್ರೆ, 1 ವಾರಕ್ಕೆ ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡ್ತಾ ಇರೋದಾದರೆ ಈ ರೀತಿ ರೆಡಿ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ಈ ರೀತಿ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಡನ್ಲಿ ಕಲಿಸ್ಕೊಂಡು ಹಚ್ಕೋಬೋದು. ಆ ರೀತಿ ಕೂಡ ಮಾಡ್ಕೋಬೋದು, ಈಸಿಯಾಗುತ್ತೆ. ಇವಾಗ ನೋಡಿ ನಾನು ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ ನೋಡ್ತಾ ಇರ್ಬೋದು ನಾನು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ವ್ಯಾಸ್ಲಿನ್ ಹಾಕ್ಕೊಳ್ತಾ ಇರೋದು 1 ಸ್ಪೂನಷ್ಟು. ನೀವು ಇದಕ್ಕೆ ವ್ಯಾಸ್ಲಿನ್ ಹಾಕ್ಕೋಬೋದು, ಇಲ್ಲಾಂದರೆ ಸಾಸಿವೆ ಎಣ್ಣೆ ಹಾಕ್ಕೋಬೋದು, ಮತ್ತು ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು. ಇವಾಗ ಇದು ಯಾವುದು ಬೇಕು ನಿಮ್ಗೆ ಇಷ್ಟ ಆಗುತ್ತೆ ಅದು ಹಾಕ್ಕೊಂಡು ನೀವು ಈ ರೀತಿ
ಹೇರ್ ಪ್ಯಾಕ್ ಚೆನ್ನಾಗಿ ಕಲಸಿ ನೀವು ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಇವಾಗ ನೋಡಿ, ಇಲ್ಲಾಂದರೆ ನೀವು ಆವಾಗ ಕೂಡ ಹಚ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ ತಲೆಗೂ. ನೋಡಿ ಈಸಿಯಾಗಿ ನಮಗೆ ಯಾವುದಾದ್ರೂ ಹೇರ್ ಪ್ಯಾಕ್ ಇದ್ದರೆ ದಿನಾಲೂ ಬಳಸಿದ್ರೂ ಕೂಡ ನಮಗೇನು ಕಡಿಮೆ ಬೀಳೋದಿಲ್ಲ. ಹಾಗಾದರೆ ನೀವು ಯಾವಾಗಲೂ ಕೂಡ ಹಚ್ಕೋಬೋದು. ಇವಾಗ ನೋಡಿ, ನಾನು ಈ ರೀತಿ ಹೇರ್ ಪ್ಯಾಕಿಗೆ ಇನ್ನೊಂದು ಸ್ವಲ್ಪ ವ್ಯಾಸ್ಲಿನ್ ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾವು ಹೇರ್ ಪ್ಯಾಕ್ ಏನು ಮಾಡ್ತೀವಿ ಅಂದರೆ, ನಾವು ಅವಾಗಿಂದ ಹಚ್ಚೋದಕ್ಕಿದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತೀವಿ. ಆ ರೀತಿ ಏನಿಲ್ಲ, ಸ್ವಲ್ಪ ಇದು ಗಟ್ಟಿಯಾಗಿ ಇರಲೇಬೇಕಾಗುತ್ತೆ. ಯಾಕಂದರೆ ನಾವು ತಲೆ ಕೂದಲಿಗೆ ಹಚ್ಕೊಂಡ್ಮೇಲೆ ನಾವು ಈ ರೀತಿ ಬಾಚಣಿಗೆಯಿಂದ ಬಾಚ್ತೀವಲ್ವ, ಚೆನ್ನಾಗಿ ಅದು ಒಳಗಡೆ ತನಕ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಮಗೆ ಸಡನ್ಲಿ ಎಲ್ಲಿಗಾದರೂ ಹೋಗಬೇಕಂದ್ರೆ ಈ ರೀತಿ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ನಾರ್ಮಲಿ ನಾವು ತೆಳುವಾಗಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡ್ವಿ ಅಂದರೆ ತಲೆಯಿಂದ ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ನಾವು ಚೆನ್ನಾಗಿ ವ್ಯಾಸ್ಲಿನ್ ಹಾಕಿ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಇವಾಗ ನೋಡಿ, ನಾನು ಇಷ್ಟು ಗಟ್ಟಿಯಾಗಿ ಕಲಸಿರುವಂಥ ಹೇರ್ ಪ್ಯಾಕು ನಾನು ಇವಾಗ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ. ನನಗೆ ಯಾವಾಗ ಬೇಕಾವಾಗ ನಾನು ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗಾದರೂ ಕೂಡ ಸಡನ್ಲಿ ಹೋಗಬೇಕು ಅಂದಾಗ ಈ ರೀತಿ ಹೇರ್ ಪ್ಯಾಕ್ ಬಳಸೋದಕ್ಕೆ ತುಂಬಾ ಸಲೀಸಾಗುತ್ತೆ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಬಳಸ್ಕೋಬೋದು. ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿ ಸಪ್ಪೆ ನಾವು ಕಸಕ್ಕೆ ಹಾಕುವಂಥದ್ದೇ ನಾವು ರಸ ಮಾಡ್ಕೊಂಡಿರೋದಂದರೆ ಈ ರೀತಿ ತಪ್ಪೇನಿಲ್ಲ. ಯಾಕಂದರೆ ನಾವು ನೋಡ್ತಾ ಇರ್ಬೋದು, ನಾವು ಕಸಕ್ಕೆ ಹಾಕ್ತೀವಿ, ನಾವು ಹೊರಗಡೆಯಿಂದ ಕೆಮಿಕಲ್ ತಂದು ಬೆಳೆಸ್ಕೊಳ್ತಾ ಇರ್ತೀವಿ. ಆ ರೀತಿ ಯಾಕೆ ಮಾಡೋದು? ಈ ರೀತಿ ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಬರ್ಬೋದು. ಇವಾಗ ಉಳಿದಿರೋಂಥ ನೋಡ್ತಾ ಇರ್ಬೋದು ಪೌಡ್ರು ನಾನು ಡಬ್ಬಿಯಲ್ಲಿ ಹಾಕಿಡ್ತೀನಿ. ನನಗೆ ಯಾವಾಗ ಬೇಕಾವಾಗ ಈ ರೀತಿ ನಾನು ಕಲಿಸ್ಕೊಂಡು ಹಚ್ಕೊಳ್ತಾ ಇರ್ತೀನಿ. ಖಂಡಿತವಾಗಿ ತುಂಬಾ ಉಪಯುಕ್ತ ಅನ್ಬೋದು. ಈ ರೀತಿ ನ್ಯಾಚುರಲ್ ಆಗಿ ನೀವು ಕೂಡ ಬಳಸ್ಕೊಂಡು ನೋಡಿ. ನಾನು ಎಷ್ಟೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಂತ. ಈ ಥರ ನಾನು ಬೇರೆ ಬೇರೆ ರೀತಿ ಎಲ್ಲ ಕೂಡ ಪೌಡ್ರ್ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ನಮಗೆ ಯಾವಾಗ ಬೇಕಾವಾಗ ಬಳಸ್ಕೋದಕ್ಕೆ ಸಲೀಸಾಗುತ್ತೆ ಅಂತ. ಇವಾಗ ನಿಮಗೆ ನೋಡ್ತಾ ಇರ್ಬೋದು, ನನ್ನ ಕೈಗೂ ಕೂಡ ಅಂಟ್ಕೊಂಡಿರೋದು ಚೆನ್ನಾಗಿ ನೀರಲ್ಲಿ ಹಾಕಿ ಸ್ವಲ್ಪ ತೊಳ್ಕೊಂಡ್ರೂ ಕೂಡ ಹೋಗೋದಿಲ್ಲ ನೋಡಿ. ಹಾಗಿದ್ರೆ ನಮ್ಗೆ ತಲೆಗೆ ಹಚ್ಕೊಂಡು ಒಂದು 15 ನಿಮಿಷದವರೆಗೂ ಬಿಟ್ಕೊಂಡು ನಾವು ಮತ್ತೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಈ ರೀತಿ ಹೇರ್ ಪ್ಯಾಕ್ ಬಳಸ್ಕೊಂಡು ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.